शाबू शहर के हर गली मोहल्ले में खवातीनों को बिना श्योरिटी के संग यानी माइक्रो फाइनेंस लोन दिया जाता है। खवातीन किसी कारण पैसे न भरने पर इन्हें मजबूर किया जाता है। इसी परेशानी को लेकर शाबू शहर के अंजुमन ग्राउंड में खवातीन एक जगह जमा होकर संघ के रिकवरी एजेंट के खिलाफ नाराजगी का इजहार करे हैं। गुलबर्गा से माइक्रो फाइनेंस यानी संघ के आड़ में खवातीनों पर हो रहे जुल्म के खिलाफ शुरू की गई मुहिम का असर शाबू शहर में भी देखने को मिल रहा है। जी हाँ, शाबू शहर के अंजुमन ग्राउंड में खवातीनों का यह हुजूम देखिए जो संघ के मारे परेशान है, जो हर गली मोहल्ले में ग्रुप की शक्ल में खवातीनों को बिना श्योरिटी के एक से ज्यादा लोन देते हैं। खवातीन किसी मजबूरी के कारण पैसे न भरने पर संघ के रिकवरी एजेंट खवातीनों से जोर जबरदस्ती पैसे भरने के लिए मजबूर करते हैं। ये सारे खवातीन माइक्रो फाइनेंस यानी संघ के रिकवरी एजेंट के जुल्म से परेशान है। आप देख सकते हैं खवातीन एक जगह जमा होकर संघ यानी माइक्रो फाइनेंस से परेशान होकर अपनी बात रखने के लिए जमा हुए थे, जिसमें खवातीन बेहोश हो गई। खवातीन अपनी परेशानी डिस्ट्रिक्ट प्रेसिडेंट SDPI सैयद इसाक हुसैन उर्फ खालिद और SDPI टीम के सामने रखे हैं। आइए देखते हैं ये खास रिपोर्ट। ಒನ್ ಟೈಮ್ ಇದ್ದಿಲ್ಲ ಅಂದ್ರೆ ಅವ್ರು ಓದ್ತಾರ ಸುಮ್ಮ ಓದ್ತಾರ ಅವರು ಏನಂತಾರ ಅವರು ಹೌದು ಯಾವ್ರು ನಿಮ್ದು ಭಿಕ್ಷಾ ಬೇಡ ಅಂತ ಹೇಳಿದಾರೆ ನಮ್ಮ ಶಾಪೂರ್ ನಗರದ ಎಲ್ಲ ಸಮುದಾಯದ ನಾಯಕರಿಗೆ ನಾನು ಒಂದು ಕರೆ ಕೊಡ್ತಾ ಇದ್ದೀನಿ. ಯಾಕೆಂತಂದರೆ ಇವತ್ತಿನ ದಿನ ನಮ್ಮ ಎಲ್ಲ ಶಾಪೂರ್ ನಗರದ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ವಿವಿಧ ಸಮಾಜದ ಎಲ್ಲ ಬಡ ಕುಟುಂಬದ ಕೂಲಿ ಕಾರ್ಮಿಕರ ಹೆಣ್ಮಕ್ಳು ಬಂದು ನಮ್ಮ ಹತ್ರ ತಮ್ಮ ಬೇಡಿಕೆಗಳನ್ನು ಕೇಳಿಕೊಂಡ್ರು. ಏನದ ತಮ್ಮದು ಏನು ತ್ರಾಸದ ಸಮಸ್ಯೆ ಏನದ ಅಂತ ಹೇಳಿ ನಮ್ಮ ಹತ್ರ ಬಂದು ಹೇಳಿದ ಮೇಲೆ ನಮಗೆ ಭಾಳ ಆಶ್ಚರ್ಯ ಆಯಿತು. ಯಾಕೆಂತಂದರೆ ಅವರು ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಇದ್ದ ಸಂದರ್ಭದಲ್ಲಿ ಇದು ಸಾಮಾನ್ಯವಾಗಿ ಅವರು ಸಾಲ ಪಡೆದಾರ. ಅದು ಸಂಘ ಸಣ್ಣ ಸಂಘ ಇದ್ರೊಳಗಡೆ ಸ್ಪಂದನ L&T ಈ ಥರ ಬೇರೆ ಬೇರೆ ಎಲ್ಲ ಬ್ಯಾಂಕ್ಗಳಿದಾವೆ, ಸಣ್ಣ ಸಂಘ ಅವು. ಅದರೊಳಗಡೆ ಇವರೆಲ್ಲ ಬಡವರು ಕೂಲಿ ಕಾರ್ಮಿಕರು ರೈತರು ಏನಂತಂದ್ರೆ ಅಲ್ಲಿ ಸಾಲ ತಗೊಂಡ್ರ. ಯಾವುದೇ ಒಂದು ಸಾಲ ತಗೊಂಡ್ರು ಕೂಡ ಸರ್ಕಾರದ ಒಂದು RBIದು ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಇದಾವೆ. ಆದ್ರೆ ಅದೆಲ್ಲ ಗಾಳಿಗೆ ತೂರಿ ಇಲ್ಲೇನು ಯಾರು ಆ ಸಾಲ ರಿಕವರಿ ಮಾಡಕ್ ಬರ್ತಾರ ಮನೆಗೆ ಅವ್ರು ಏನಂತಂದ್ರೆ ಯಾವುದೇ ಕಾನೂನು ಅದ್ರದ್ದು ಏನು ಪರಿಗಣಿಸದೆ ಅವರಿಗೆಲ್ಲ ತ್ರಾಸ್ ಮಾಡ್ಕೊಂಡ್ಬಿಟ್ಟು ಬಡವರು ಊರ್ ಬಿಟ್ಟು ಓಡುವಂಗ ಪರಿಸ್ಥಿತಿ ಶಾಪೂರ್ನಾಗ ನಿರ್ಮಾಣ ಮಾಡ್ಯಾರ. ಅದಕ್ಕೋಸ್ಕರ ಇವತ್ತಿನ ದಿನ ನಾವೆಲ್ಲ ಹೆಣ್ಮಕ್ಳಿಗೆ ನಾವು ಕೇಳ್ಕೊಂಡಿದೀವಿ, ನೀವೇನ ಪರೇಶಾನ್ ಆಗೋದ್ ಬೇಕಾಗಿಲ್ಲ, ನಾವು ನಿಮ್ ಜೊತೆ ಇರ್ತೀವಿ. ಆದ್ದರಿಂದ ಇದೇ ಗುರುವಾರ ನಾವು ಇಲ್ಲಿ ಶಾಪೂರ್ ನಗರದ ಹೊಸ ತಹಸೀಲ್ದಾರ್ ಏನು ಕಚೇರಿ ಇದೆ, ತಹಸೀಲ್ ಕಚೇರಿ, ಅದ್ರ ಎದುರುಗಡೆ ನಿಮ್ದೇನ್ ಬೇಡಿಕೆ ಅದ ನಿಮ್ ಜೊತೆ ನಾವು ಇರ್ತೀವಿ. ನಿಮ್ ಬೇಡಿಕೆಗಳನ್ನು ಈಡೇರಿಸುವವರೆಗೆ ನಾವು ಅಲ್ಲಿಂದ ನಾವು ವಾಪಸ್ ಆಗೋದು ಬೇಡ. ಆದ್ದರಿಂದ ಎಲ್ಲರೂ ಕೂಡ ನಮ್ ಜೊತೆ ಬರ್ಲಿಕ್ಕೆ ಎಲ್ಲ ಹೆಣ್ಮಕ್ಳು ಎಲ್ಲಾ ಸಮಾಜದ ಹೆಣ್ಮಕ್ಳು ಕೂಡ ನಮ್ ಜೊತೆ ಬಂದಿದ್ದಾರೆ. ಆ ಹೆಣ್ಮಕ್ಳದ್ದು ಏನ್ ಸಮಸ್ಯೆ ಇದೆ ಆ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿ ನಾವು ಇವತ್ತಿನ ದಿನ ಇಲ್ಲಿ ಶಾಪೂರ್ ನಗರದ ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರ್ತಕ್ಕಂತ ಅಂಜುಮನ್ ಶಾಲೆ ಮುಂಭಾಗದಲ್ಲಿ ನಾವು ಈ ಒಂದು ಸಭೆಯನ್ನು ಕರೆದಿದ್ದೀವಿ. ಎಲ್ಲಾ ಇದು ಬ್ಯಾಂಕ್ ಏನಿದಾವೆ ಅವ್ರಿಗೂ ಕೂಡ ಇಲ್ಲಿ ಯಾರು ರಿಕವರಿ ಮಾಡ್ತಿರ್ತಾರೆ ಅವ್ರಿಗೂ ಕೂಡ ಕರೆದಿದ್ದೀವಿ. ನಿಮ್ದು ಏನಿದೆ ಬರ್ರಿ ಅಂತ, ಯಾರು ಬರ್ಲಿಲ್ಲ. ಆದ್ರೆ ನಾವು ಇಲ್ಲಿ ಸೇರಿರ್ತಕ್ಕಂತ ಎಲ್ಲಾ ಬಡ ಹೆಣ್ಮಕ್ಳಿಗೆ ನಾವು ಹೇಳಿದೀವಿ ಅವ್ರದ್ದು ಏನ್ ಸಮಸ್ಯೆ ಇದೆ ಅಂತಂದ್ರೆ ಇಲ್ಲಿ ಅವ್ರ ಮನೆಗೆ ಹೋಗಿ ಬೆಳಗ್ಗೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ಹಗಲೊತ್ನಾಗ ಹೋಗಿ ರಿಕವರಿ ಮಾಡ್ಬೇಕು. ಅದನ್ನ ಬಿಟ್ಕೊಂಡ್ಬಿಟ್ಟು ರಾತ್ರಿ ಸಮಯದಲ್ಲಿ ಯಾರ್ಯಾರು ಹೆಣ್ಮಕ್ಳು ಇರ್ತಾರೆ ಆ ಹೆಣ್ಮಕ್ಳು ಒಬ್ಬರೇ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವ್ರ ಮನೆಗೆ ಹೋಗಿ ಅವರಿಗೆ ಕಾಟಾಚಾರ ಮಾಡೋದು, ನಿಮ್ಗೆ ಕೊಡ್ಲಿಕ್ಕಾಗಿಲ್ಲ ಅಂತಂದ್ರೆ ನಮ್ಮ ಆಫೀಸಿಗೆ ಬರ್ರಿ, ಬೇರೆ ಬೇರೆ ಇನ್ನ ಅಸಭ್ಯವಾಗಿ ಅವ್ರ ಜೊತೆ ವರ್ತನೆ ಮಾಡ್ಕೊಂಡಿದ್ದಾರೆ. ನಮ್ಮ ಹತ್ರ ಅದ್ರದ್ದು ಅವಿಡೆನ್ಸ್ ವಿಡಿಯೋಗಳು ಕೂಡ ಇದಾವೆ. ಯಾರ್ಯಾರ ಮನೆಗೆ ಹೋಗಿ ಅವರು ಕಾಟಾಚಾರ ಮಾಡಿದ್ದಾರೆ, ಏನು ದಬ್ಬಾಳಿಕೆ ಮಾಡಿದ್ದಾರೆ, ಯಾವ ತರ ರಿಕವರಿ ಮಾಡ್ಲಿಕ್ಕೆ ಅವರು ಎಷ್ಟು ಪ್ರೆಷರ್ ಹಾಕಿದ್ದಾರೆ ಅಂತ ಹೇಳಿ ನಮ್ಮ ಹತ್ರ ವಿಡಿಯೋಗಳು ಕೂಡ ಲಭ್ಯ ಇದಾವೆ. ಆದ್ದರಿಂದ ನಾನು ಈ ಮಾಧ್ಯಮದ ಮುಖಾಂತರ ಹಾಗೂ ಎಲ್ಲ ನಮ್ಮ ಶಾಪೂರ್ ತಾಲೂಕಿನ ಜನಪ್ರತಿನಿಧಿಗಳು ಹಾಗೂ ನಮ್ಮ ವಿವಿಧ ಸಮಾಜದ ಹೋರಾಟಗಾರರು ಹಾಗೂ ಇಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳು ಕೂಡ ಈ ಒಂದು ಜನರ ಸಮಸ್ಯೆಗೆ ಪರಿಹಾರ ಹುಡುಕಬೇಕಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಇದೇ ಗುರುವಾರ ನಾವು ಪ್ರತಿಭಟನೆ ಅಂದ್ರೆ ಆ ಹೊಸ ತಹಸೀಲ್ ಮುಂಭಾಗದಲ್ಲಿ ಇವ್ರದ್ದು ಬೇಡಿಕೆ ಇಟ್ಕೊಂಡು ಪ್ರತಿಭಟನೆ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಆ ಕಾರ್ಯಕ್ರಮದಲ್ಲಿ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಎಲ್ಲಾ ಹೋರಾಟಗಾರರಿಗೆ ಕರೆ ಕೊಡ್ತೀನಿ, ತಾವು ಕೂಡ ಬರಬೇಕು.
ಹಾಗೂ ಎಲ್ಲಾ ಅಧಿಕಾರಿ ವರ್ಗದವರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ. ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳಲ್ಲಿ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ. ಯಾರ್ಯಾರು ಹೆಣ್ಮಕ್ಳು ಪರೇಶಾನ್ ಇದ್ದಾರೆ, ಅವ್ರ ಮನೆಗೆ ಹೋಗಿ ಯಾರು ಕಾಟಾಚಾರ ಕೊಡ್ತಾ ಇದಾರೆ, ಪ್ರಾಬ್ಲಮ್ ಮಾಡ್ತಾ ಇದಾರೆ, ಟಾರ್ಚರ್ ಮಾಡ್ತಾ ಇದಾರೆ ಅಂತ ರಿಕವರ್ ಯಾರಿದ್ದಾರೆ ಅವರು ಯಾವುದೇ ಬ್ಯಾಂಕಿನವರಾಗ್ಲಿ ಅವರಿಗೆ ಕರೆಸಿ ಅವರಿಗೆ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ರಿಕವರಿ ಮಾಡ್ಬೇಕಂತ ಹೇಳಿ ಅವರಿಗೆ ಸಲಹೆ ಸೂಚನೆ ಕೊಡ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಈ ಒಂದು ಪ್ರತಿಭಟನೆಗೆ ತಮ್ಮ ಸಹಕಾರ ಇರ್ಬೇಕಂತ ಹೇಳಿ ಮಾಧ್ಯಮದ ಮುಖಾಂತರ ನಾನು